ಮಾದಿಗರ 35 ವರ್ಷಗಳ ರಕ್ತ ಸಿಕ್ತ ಹೋರಾಟ ಮತ್ತು ಒಳ ಮೀಸಲಾತಿಯ ನೈಜ ಸತ್ಯ ಸುಮ್ಮನೆ ಯಾವುದೋ ಪೊಲಿಟಿಕಲ್ ಡ್ರಾಮಾ ಅಲ್ಲ. ಇದು ನಮ್ಮ ಕಣ್ಣ ಮುಂದೆ ನಡೆಯುತ್ತಿರುವ 35 ವರ್ಷಗಳ ರಕ್ತ, ಬೆವರು ಮತ್ತು ಕಣ್ಣೀರಿನ ಹೋರಾಟದ ಕತೆ. ಹೌದು, ನಾನು ಮಾತಾಡ್ತಾ ಇರೋದು ಒಳ ಮೀಸಲಾತಿ, ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ. ಏನ್ ಫ್ರೆಂಡ್ಸ್, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟರು, ಕೆಲವರು ಪುಡಂತರ ಆಡ್ಕೊಂಡು ಆ ತೀರ್ಪನ್ನೇ ರಿಜೆಕ್ಟ್ ಮಾಡ್ತಿದ್ದಾರೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ರಿಪೋರ್ಟ್ನ ಅವೈಜ್ಞಾನಿಕ ಅಂತಾರೆ. ಅಸಲಿಗೆ ಈ ಒಳ ಮೀಸಲಾತಿ ವಿರೋಧಿಗಳ ಮೈಂಡ್ಸೆಟ್ ಏನು? 35 ವರ್ಷದಿಂದ ಮಾದಿಗರು ಯಾಕೆ ಬೀದಿಯಲ್ಲಿ ನಿಂತು ರಕ್ತ ಸುರಿಸ್ತಿದ್ದಾರೆ? ಅಲೆಮಾರಿಗಳ ಲೈಫ್ ಎಷ್ಟು ಅಧ್ವಾನ ಆಗಿದೆ. ಬನ್ನಿ ಇವತ್ತು ಈ ಸಂವಿಧಾನ ವಿರೋಧಿಗಳ ಮುಖವಾಡ ಕಳಚೋಣ. ಇದು ನಮ್ಮ ನಿಮ್ಮ ಭವಿಷ್ಯದ ಪ್ರಶ್ನೆ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ರಕ್ತ, ಬಲಿದಾನ ಮತ್ತು ಮಾದಿಗರ ಕಥೆ, ವ್ಯಥೆ. ಫ್ರೆಂಡ್ಸ್, ಎಷ್ಟೋ ಜನ ವೀಕೆಂಡ್ ಬಂದ್ರೆ ಪಬ್, ಪಾರ್ಟಿ ಅಂತ ಮಜಾ ಮಾಡ್ತಾರೆ. ಆದರೆ ಒಂದು ಕಮ್ಯುನಿಟಿ ಕಳೆದ 35 ವರ್ಷಗಳಿಂದ ಬೀದಿಯಲ್ಲಿ ನಿಂತು ತಮ್ಮ ಹಕ್ಕಿಗಾಗಿ ರಕ್ತ ಸುರಿಸ್ತಿದೆ ಅಂದ್ರೆ ನಂಬ್ತೀರಾ? ನಂಬಬೇಕು. ಅದೇ ಮಾದಿಗ ದಂಡೋರ ಹೋರಾಟ. 1994ರ ಜೂನ್ 7ರಂದು ಕೇವಲ 13 ಯುವಕರಿಂದ ಶುರುವಾದ ಈ ಕಿಡಿ ಇಡೀ ಸೌತ್ ಇಂಡಿಯಾವನ್ನೇ ಸುಟ್ಟು ಭಸ್ಮ ಮಾಡುವ ಜ್ವಾಲೆಯಾಯಿತು. ದಂಡೋರ ಅಂದ್ರೆ ಬರೀ ಡಪ್ಪು ಬಡಿಯೋದಲ್ಲ, ಅದು ಸಾವಿರಾರು ವರ್ಷಗಳ ಅಸ್ಪೃಶ್ಯತೆಯ ವಿರುದ್ಧ ಸಿಡಿದೇಳುವ ಆತ್ಮ ಗೌರವದ ಸೌಂಡ್. ಗೆಳೆಯರೇ, ಎದೆ ಗಟ್ಟಿ ಮಾಡ್ಕೊಂಡು ಕೇಳಿ. ಈ ಮೀಸಲಾತಿ ಹಂಚಿಕೆಯ ಹೋರಾಟದಲ್ಲಿ ಕೇವಲ ಆಂಧ್ರ, ತೆಲಂಗಾಣದಲ್ಲಿಯೇ 23 ಯುವಕರು ಪ್ರಾಣ ಬಿಟ್ಟಿದ್ದಾರೆ. ಬರೋಬ್ಬರಿ 23,560 ಪೊಲೀಸ್ ಕೇಸ್ಗಳು ಇವರ ಮೇಲಿವೆ. ಯಾಕೆ ಗೊತ್ತಾ? ರಾಯಚೂರಿನ ದೇವದುರ್ಗದ ಮಸಿಡಿಪುರ ಗ್ರಾಮದ ಬಸವ ಅನ್ನೋ ಕೃಷಿ ಕಾರ್ಮಿಕನ ಸ್ಟೋರಿ ಕೇಳಿ ಗೊತ್ತಾಗತ್ತೆ. ಇವತ್ತಿಗೂ ಅವನಿಗೆ ಊರ ದೇವಸ್ಥಾನದೊಳಗೆ ಎಂಟ್ರಿ ಇಲ್ಲ. ಬೇರೆ ಊರಿಗೆ ಹೋದ್ರೆ ಪ್ಲಾಸ್ಟಿಕ್ ಕಪ್ನಲ್ಲಿ ಟೀ ಕುಡಿಬೇಕು. ಇಂತಹ ನರಕ ಅನುಭವಿಸ್ತಿರುವ ಸಮುದಾಯ, ಸ್ವಾಮಿ ನಮಗೆ ನಮ್ಮ ಜನಸಂಖ್ಯೆಗೆ ತಕ್ಕಂತೆ ಪಾಲು ಕೊಡಿ ಅಂತ ಕೇಳಿದ್ರೆ ಅದು ತಪ್ಪ ಸ್ನೇಹಿತರೆ? ಇವರ ಕಣ್ಣೀರನ್ನ, ಬಲಿದಾನಗಳನ್ನ ನೋಡಿ ದಲಿತರನ್ನ ಒಡೆಯೋ ಹುನ್ನಾರ ಅಂತ ಹೀಯಾಳಿಸ್ತಾರಲ್ಲ, ಅವರೆಲ್ಲ ಎಷ್ಟು ಕನಿಷ್ಠ ಬುದ್ಧಿಯವರು ಅಂತ ನೀವೇ ಡಿಸೈಡ್ ಮಾಡಿ. ಸುಪ್ರೀಂ ಕೋರ್ಟ್ನ ಬೊಂಬಾಟ್ ತೀರ್ಪು ಮತ್ತು ವಿರೋಧಿಗಳ ಹುಂಬತನ. ಇಲ್ಲೊಂದು ಫಿಲ್ಮಿ ಟ್ವಿಸ್ಟ್ ಇದೆ ಕೇಳಿ. 2004ರಲ್ಲಿ ಇ.ವಿ. ಚಿನ್ನಯ್ಯ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿ ಅಂದ್ರೆ SC ಅನ್ನೋದು ಒಂದೇ ಹೋಮೋಜಿನಿಯಸ್ ಗ್ರೂಪ್, ಅದನ್ನ ಒಡೆಯೋ ಹಾಗಿಲ್ಲ ಅಂತ ಹೇಳಿತ್ತು. ಆದರೆ ಆಗಸ್ಟ್ 1, 2024ರಂದು ಸುಪ್ರೀಂ ಕೋರ್ಟ್ನ 7 ನ್ಯಾಯಮೂರ್ತಿಗಳ ಪೀಠ 6:1 ಬಹುಮತದಿಂದ ಕೊಟ್ಟ ಐತಿಹಾಸಿಕ ತೀರ್ಪು ಎಲ್ಲವನ್ನ ಬದಲು ಮಾಡಿತು. ಸುಪ್ರೀಂ ಕೋರ್ಟ್ ಸಖತ್ ಕ್ಲಿಯರ್ ಆಗಿ ಹೇಳ್ತು, SC ಪಟ್ಟಿಯಲ್ಲಿರೋ ಎಲ್ಲರೂ ಸಮಾನರಲ್ಲ, ಅಸ್ಪೃಶ್ಯತೆಯಲ್ಲೂ ಶ್ರೇಣಿಗಳಿವೆ. ಆಂಧ್ರದ ಮಾಲರು, ಮಾದಿಗರು, ಗುಜರಾತಿನ ಗರೋಡರು, ಭಂಗಿಗಳ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ ಅಂತ. ಸಂವಿಧಾನದ 14ನೇ ವಿಧಿ ಹೇಳುವುದು ವಾಸ್ತವಿಕ ಸಮಾನತೆ, ಸಬ್ಸ್ಟ್ಯಾಟಿವ್ ಈಕ್ವಾಲಿಟಿ. ಕೇವಲ ಹೆಸರಿಗಷ್ಟೇ ಸಮಾನತೆ ಅಲ್ಲ. ಆದರೆ ಈ ಒಳ ಮೀಸಲಾತಿ ವಿರೋಧಿಗಳ ಮೈಂಡ್ಸೆಟ್ ನೋಡಿ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟರು, ಅದನ್ನೇ ಬೀದಿಗೆ ಬಂದು ತಪ್ಪು ತೀರ್ಪು, ಇದು ಸಂವಿಧಾನ ವಿರೋಧಿ ಅಂತ ಕೂಗಾಡ್ತಾರೆ. ಇವರು ಸಂವಿಧಾನಕ್ಕಿಂತ ದೊಡ್ಡವರ? ತಮಗೆ ಸಿಗ್ತಿರೋ ಸವಲತ್ತುಗಳು ಇನ್ನೊಂದು ಬಡ ಸಮುದಾಯದ ಜೊತೆ ಹಂಚಿಕೊಳ್ಳಬೇಕಾಗುತ್ತೆ ಅನ್ನೋ ಸ್ವಾರ್ಥ ಅವರಲ್ಲಿ ಎಂಥ ಮೆಂಟಾಲಿಟಿ ಹುಟ್ಟು ಹಾಕಿದೆ ನೋಡಿ. ನ್ಯಾಯಾಲಯದ ತೀರ್ಪನ್ನೇ ಧಿಕ್ಕರಿಸುವ ಇವರ ಈ ಹುಮ್ಮತನ ಖಂಡಿತವಾಗಿಯೂ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಕನಸಿಗೆ ಬಗೆಯುತ್ತಿರುವ ಬಹುದೊಡ್ಡ ದ್ರೋಹ ಅಲ್ವಾ? ಅವೈಜ್ಞಾನಿಕ ಅನ್ನೋ ವಿತಂಡವಾದ ಮತ್ತು ನಾಗಮೋಹನ ದಾಸ್ ವರದಿ. ನಮ್ಮ ರಾಜ್ಯದಲ್ಲಿ ಇನ್ನೊಂದು ಹೊಸ ಡ್ರಾಮಾ ನಡೀತಿದೆ. ಆಗಸ್ಟ್ 4, 2025ರಂದು ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರು 1766 ಪುಟಗಳ ಬೃಹತ್ ರಿಪೋರ್ಟ್ ಕೊಟ್ಟರು. ಕೇವಲ 2 ತಿಂಗಳಲ್ಲಿ 65,000 ಶಿಕ್ಷಕರು, 1.07 ಕೋಟಿ SC ಜನಸಂಖ್ಯೆಯ ಮನೆಗೆ ಹೋಗಿ ಸರ್ವೆ ಮಾಡಿದ್ದಾರೆ. ಆದರೆ ರಿಪೋರ್ಟ್ ಕೊಟ್ಟ ತಕ್ಷಣವೇ ಕೆಲವರು ಇದು ಅವೈಜ್ಞಾನಿಕ, ಆಪ್ ಸರಿ ಇರಲಿಲ್ಲ, ಟ್ಯಾಬ್ಲೆಟ್ ಕೊಟ್ಟಿರಲಿಲ್ಲ, ರೇಷನ್ ಕಾರ್ಡ್ ಬದಲು ಆಧಾರ್ ಕೇಳಿದ್ರು ಅಂತ ಸಬೂಬ್ ಹೇಳ್ಕೊಂಡು ಲೆಟರ್ ಬರೆಯೋಕೆ ಶುರು ಮಾಡಿದ್ರು. 1 ಕೋಟಿಗೂ ಹೆಚ್ಚು ಜನರ ಡೇಟಾ ಕಲೆಕ್ಟ್ ಮಾಡಿದಾಗ ಸಣ್ಣ ಪುಟ್ಟ ಎರರ್ಸ್ ಬರೋದು ಕಾಮನ್. ಅದನ್ನೇ ನೆಪ ಇಟ್ಕೊಂಡು ಇಡೀ ವರದಿಯನ್ನೇ ಅವೈಜ್ಞಾನಿಕ ಅನ್ನೋದು ಎಂಥ ದಂಡತನ. ಅಸಲಿ ಸತ್ಯ ಏನಪ್ಪಾ ಅಂದ್ರೆ, ಶಿಕ್ಷಿತ ಮುಂದುವರಿದ ವರ್ಗದ ಕೆಲವರು ತಮ್ಮ ಮೂಲ ಜಾತಿ ಮರೆಮಾಚಿ ಕೇವಲ ಆದಿ ಕರ್ನಾಟಕ, ಏಕೆ
ಮತ್ತು ಆದಿದ್ರಾವಿಡ ಎಡಿ ಅಂತ ನಮೂದಿಸಿ ಗರಿಷ್ಠ ಮೀಸಲಾತಿ ಕಬಳಿಸ್ತಾ ಇದ್ದಾರೆ. 4,74,000 ಜನಸಂಖ್ಯೆ ಇರೋ AKADAA ಗುಂಪು ಬರೋಬ್ಬರಿ 5.5% ಸರ್ಕಾರಿ ಕೆಲಸಗಳನ್ನು ಆಕ್ರಮಿಸಿಕೊಂಡಿದೆ. ಆದರೆ ಮಾದಿಗರಿಗೆ ಸಿಕ್ಕಿರೋದು ಬರೀ 0.96% ಮಾತ್ರ. ಈ ಡೇಟಾ ಆಚೆ ಬಂದು ತಮ್ಮ ಬಂಡವಾಳ ಬಯಲಾಗುತ್ತೆ, ತಮ್ಮ ಪ್ರಿವಿಲೇಜ್ ಕಟ್ ಆಗುತ್ತೆ ಅನ್ನೋ ಭಯದಿಂದಲೇ ಇವರು ವರದಿಯನ್ನ ಅವೈಜ್ಞಾನಿಕ ಅಂತ ಜರೀತಾ ಇರೋದು. ಅಲೆಮಾರಿಗಳ ಕಣ್ಣೀರು ಮತ್ತು 6:6:5 ರಾಜಕೀಯ. ಸ್ನೇಹಿತರೆ, ಈ ಎಡಗೈ ಬಲಗೈ ಜಗಳದ ಮಧ್ಯೆ ಅಕ್ಷರಶಃ ಬರಿಗೈ ಆಗ್ತಾ ಇರೋದು ಯಾರು ಗೊತ್ತಾ? ನಮ್ಮ ಅಲೆಮಾರಿ ಮತ್ತು ಸೂಕ್ಷ್ಮ ಸಮುದಾಯಗಳು. ಕರ್ನಾಟಕದಲ್ಲಿ ದಕ್ಕಲಿಗ, ಸಿಂಧೊಳ್ಳು ಸೇರಿದಂತೆ 51 ಅಲೆಮಾರಿ SC ಜಾತಿಗಳಿವೆ. ಇವರ ಸ್ಥಿತಿ ಎಷ್ಟು ಹೆವಿ ಸೀನ್ ಅಂದ್ರೆ ಇವರಿನ್ನೂ ಟೆಂಟ್ಗಳಲ್ಲೇ ಇದ್ದಾರೆ. ಇವರ ಹತ್ರ ಒಂದು ಆಧಾರ್ ಕಾರ್ಡ್ ಇಲ್ಲ, ವೋಟರ್ ID ಇಲ್ವೇ ಇಲ್ಲ, BPL ಕಾರ್ಡ್ ಸಿಗಲೇ ಇಲ್ಲ. ಮಾದಿಗ ಸಮುದಾಯದಿಂದಲೂ ಅಸ್ಪೃಶ್ಯತೆಗೆ ಒಳಗಾಗುವ ಈ ದಕ್ಕಲಿಗರು ಕೇವಲ ಮಾದಿಗರ ಕೇರಿಯಲ್ಲಿ ಮಾತ್ರ ಭಿಕ್ಷೆ ಬೇಡಬೇಕು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಈ ಅತಿ ಹಿಂದುಳಿದ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ 1% ಮೀಸಲಾತಿ ಕೊಡಬೇಕು ಅಂತ ತಮ್ಮ ರಿಪೋರ್ಟ್ ನಲ್ಲಿ ಹೇಳಿದ್ರು. ಆದ್ರೆ ನಮ್ಮ ರಾಜಕಾರಣಿಗಳು ಏನ್ ಮಾಡಿದ್ರು ಗೊತ್ತಾ? ಡಿಸೆಂಬರ್ 2025ರಲ್ಲಿ ಬಿಲ್ ಪಾಸ್ ಮಾಡುವಾಗ 6:6:5 ಫಾರ್ಮುಲಾ ತಂದರು. ಈ ಬಡ ಅಲೆಮರಿಗಳನ್ನ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಪ್ರಬಲರಾಗಿರುವ ಲಂಬಾಣಿ, ಭೋವಿ, ಕೊರಚ, ಕೊರಮ ಸಮುದಾಯಗಳ ಜೊತೆ 5% ಗುಂಪಿನಲ್ಲಿ ಸೇರಿಸ್ಬಿಟ್ರು. 1% ಕೊಟ್ರೆ ಏನು ಲಾಭ ಆಗಲ್ಲ ಅಂತ ಈ ಅವೈಜ್ಞಾನಿಕ ನಿರ್ಧಾರ ಮಾಡಿದ್ರು ನೋಡಿ. ಅಲೆಮಾರಿಗಳನ್ನ ಪ್ರಬಲರ ಜೊತೆ ಕಾಂಪೀಟ್ ಮಾಡೋಕೆ ಬಿಡೋದಂದ್ರೆ ಅವರನ್ನ ಸಾಯಿಸಿದಂತೆ ಅಲ್ವಾ? ಇದು ಸಾಮಾಜಿಕ ನ್ಯಾಯನಾ? 56,432 ಹುದ್ದೆಗಳ ನೇಮಕಾತಿ ಬಿಕ್ಕಟ್ಟು ಮತ್ತು ಕರೆ. ಸ್ನೇಹಿತರೆ, ಕೊನೆಯದಾಗಿ ಬರೋಣ ಇವತ್ತಿನ ಬಿಕ್ಕಟ್ಟಿಗೆ. ರಾಜ್ಯ ಸರ್ಕಾರ ಈಗ 56,432 ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡೋಕೆ ಹೊರಟಿದೆ. ಆದರೆ ಒಳ ಮೀಸಲಾತಿ ಅಪ್ಲೈ ಮಾಡದೆ ಹಳೆ 15% ಕೋಟಾದಡಿಯೇ ರಿಕ್ರೂಟ್ಮೆಂಟ್ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಇದನ್ನ ಕೇಳಿ ಮಾದಿಗ ಸಮುದಾಯದ ರಕ್ತ ಕುದಿಯಲ್ವಾ? 35 ವರ್ಷ ಕಾದಿದ್ದು ಸುಪ್ರೀಂ ಕೋರ್ಟ್ ತೀರ್ಪು ಬಂದ್ರು ಈಗ ಒಳ ಮೀಸಲಾತಿ ಇಲ್ಲದೆ ಈ 56,000ಕ್ಕೂ ಹೆಚ್ಚು ಹುದ್ದೆ ಭರ್ತಿಯಾದರೆ ಮಾದಿಗರ ಮುಂದಿನ 3 ತಲೆಮಾರು ಬೀದಿಗೆ ಬರುತ್ತೆ. ಅದಕ್ಕೆ ದಾವಣಗೆರೆಯ ಹರಿಹರದಿಂದ ಆದಿಜಾಂಬವ ಮಠದ ಶ್ರೀ ಷಡಕ್ಷರಿ ಮುನಿಸ್ವಾಮಿ ಅವರು ಬೆಂಗಳೂರಿಗೆ ಪಾದಯಾತ್ರೆ ಬರ್ತಿದ್ದಾರೆ. ಇಂಥ ಪಾದಯಾತ್ರೆಗಳು ಒಂದೆರಡಲ್ಲ 16 ಆಗಿವೆ. 20-30 ಜನರ ಅಮೂಲ್ಯ ಜೀವವೇ ಹೋಗಿದೆ. ಈಗ ಕ್ಯಾಬಿನೆಟ್ ಅಲ್ಲಿ ಎಡ ಮತ್ತು ಬಲ ನಾಯಕರ ಮಧ್ಯೆ ಬೆಂಕಿ ಹೊತ್ತಿಕೊಂಡಿದೆ. ಗೆಳೆಯರೇ, ಒಳ ಮೀಸಲಾತಿ ಅನ್ನೋದು ಯಾರೊಬ್ಬರ ಸೊತ್ತಲ್ಲ. ಅದು ಪ್ರತಿಯೊಂದು ಜಾತಿಗೂ ಕಟ್ಟ ಕಡೆಯ ದಕ್ಕಲಿಗರಿಗೂ ಆಡಳಿತದಲ್ಲಿ ಪ್ರಾತಿನಿಧ್ಯ ಸಿಗಬೇಕು ಅಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಂಡ ಕನಸು ಅದು. ಒಳ ಮೀಸಲಾತಿ ವಿರೋಧಿಗಳ ಕುತರ್ಕಗಳಿಗೆ, ಅವರ ಸಂವಿಧಾನ ವಿರೋಧಿ ದಂಡತನಕ್ಕೆ ಬಲಿಯಾಗಬೇಡಿ. ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ. ಈ 56,432 ಹುದ್ದೆಗಳಿಗೆ ಕಡ್ಡಾಯವಾಗಿ ಒಳ ಮೀಸಲಾತಿ ಜಾರಿಯಾಗಲೇಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಪ್ರತಿಯೊಬ್ಬ ಕನ್ನಡಿಗನಿಗೂ ಈ ಸತ್ಯ ಮತ್ತು ಅಲೆಮಾರಿಗಳ ಕಣ್ಣೀರು ತಲುಪಲಿ. ಈ ಸಮಾಜಕ್ಕೆ ನಾವೇನು ಕೊಡ್ತೀವಿ ಅಂತ ಯೋಚನೆ ಮಾಡೋಣ. ಯಾಕಂದ್ರೆ ಇದು ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದು ಒಂದು ಚಳುವಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಭೀಮ್, ಜೈ ಸಂವಿಧಾನ.